ಯೋ ನಮಃ ಶ್ರೀಮಾತ್ರೆ ನಮಃ. ಶ್ರಾವಣ ಮಾಸ ಬಂದರೆ ಹಬ್ಬಗಳ ಸಾಲು ಬರ್ತಾ ಇರುತ್ತೆ. ಭೀಮನ ಅಮಾವಾಸ್ಯೆಯಿಂದ ಶುರುವಾಗಿ ಅದು ನಾಗರ ಪಂಚಮಿಯಿಂದ ಅನೇಕ ಹಬ್ಬ ಹರಿದಿನಗಳು, ಶುಭ ಸಮಾರಂಭಗಳು ಆರಂಭ ಆಗುತ್ತೆ. ಹೀಗೆ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ಮಾಡುವಂಥ ವರಮಹಾಲಕ್ಷ್ಮಿಯ ವ್ರತ ಇತ್ತೀಚೆಗೆ ಅದು ತನ್ನ ಅರ್ಥವನ್ನು ಕಳ್ಕೊಳ್ತಾ ಇದೆ ಅನ್ನೋದು ಬಹುಶಃ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ವರಮಹಾಲಕ್ಷ್ಮಿ ವ್ರತವನ್ನು ನಮ್ಮ ಮನೆಯ ಸಂಪತ್ತು, ಆರೋಗ್ಯ ಅಥವಾ ವೃದ್ಧಿಗೋಸ್ಕರ, ಮಹಾಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಗೋಸ್ಕರ ಮಾಡುವಂತಹ ಒಂದು ವ್ರತ. ಸ್ಕಂದ ಪುರಾಣದಲ್ಲಿ ಅದರ ಮಹತ್ವವನ್ನು, ವ್ರತದ ನಿಯಮಗಳನ್ನು ನಾವು ಕಾಣಬಹುದು. ಶಿವ ಪಾರ್ವತಿಗೆ ಹೇಳುವಂತಹ ವ್ರತದ ವಿವರಗಳನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಚಾರುಮತಿಯ ಕಥೆಯಲ್ಲಿ ಸ್ವತಃ ಮಹಾಲಕ್ಷ್ಮಿಯೇ ಅವಳ ಕನಸಿನಲ್ಲಿ ಬಂದು ವರಮಹಾಲಕ್ಷ್ಮಿ ವ್ರತದ ಸಲಹೆಯನ್ನು ನೀಡಿ ಅದರ ನಿಯಮಗಳನ್ನು ತಿಳಿಸಿ ಹೇಗೆ ಮಾಡಬೇಕು ಅನ್ನೋದನ್ನು ಅವಳು ತಿಳಿಸ್ಕೊಡ್ತಾಳೆ. ಯಾರು ವರಮಹಾಲಕ್ಷ್ಮಿಯ ವ್ರತವನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ, ನಿಷ್ಠೆಯಿಂದ ಮಾಡ್ತಾರೋ ಅವರ ಮನೆಯಲ್ಲಿ ಸಂಪತ್ತು, ಪ್ರೀತಿ ಹಾಗೂ ಅಷ್ಟಲಕ್ಷ್ಮಿಯರ ಅನುಗ್ರಹ ಪ್ರಾಪ್ತಿಯಾಗತ್ತೆ ಅನ್ನೋದು ವ್ರತದ ಮೂಲ ನಿಯಮ. ಆದರೆ ಇತ್ತೀಚೆಗೆ ನಾವು ಆ ವ್ರತವನ್ನು ಹೇಗೆ ಮಾಡ್ತಾ ಇದ್ದೀವಿ ಅಂದರೆ, ಅದು ಆಡಂಬರಕ್ಕಾಗಿ, ತೋರಿಕೆಗಾಗಿ ನಾವು ಹೇಗೋ ಮಾಡ್ತಾ ಹೋಗ್ತಾ ಇದ್ದೀವಿ. ಅದು ಸರಿಯಾ ತಪ್ಪ ಅನ್ನೋದನ್ನು ನಾವು ನಮ್ಮನ್ನೇ ನಾವು ತಿಳ್ಕೊಳ್ಬೇಕು. ನಾವು ಅಲಂಕಾರ ಪ್ರಿಯಳಾದಂತಹ ಮಹಾಲಕ್ಷ್ಮಿನ ಅಲಂಕಾರ ಮಾಡೋದು ತಪ್ಪಲ್ಲ. ಆದರೆ ಆ ಅಲಂಕಾರ ಮಾಡುವ ಬರದಲ್ಲಿ ನಾವು ಹೇಗೆ ಅಲಂಕಾರ ಮಾಡ್ತಾ ಇದ್ದೇವೆ ಅಂದರೆ ಅದು ಶಾಸ್ತ್ರಸಮ್ಮತವೂ ಅಲ್ಲ, ಧರ್ಮಸಮ್ಮತವೂ ಅಲ್ಲದ ರೀತಿಯಲ್ಲಿ ನಾವು ಅವಳಿಗೆ ಅಲಂಕಾರವನ್ನು ಮಾಡ್ತಾ ಇದ್ದೇವೆ. ಮತ್ತೊಬ್ಬರು ನಮ್ಮ ಮನೆಗೆ ಬಂದಾಗ ಎಷ್ಟು ಚೆಂದ ಕೂರಿಸಿದ್ದೀರಿ ನೀವು ಮಹಾಲಕ್ಷ್ಮಿಯನ್ನು ಅನ್ನೋದಕ್ಕಿಂತ ನಿಮ್ಮ ಮನಸ್ಸಿಗೆ ಅನ್ನಿಸ್ಬೇಕು ಆ ಜಗನ್ಮಾತೆ ಬಂದು ಕೂತ್ಕೊಂಡಿದ್ದಾಳೆ ಅನ್ನೋ. ಯಾರನ್ನೋ ಮೆಚ್ಚಿಸೋದಕ್ಕೋಸ್ಕರ ಜಗನ್ಮಾತೆಯನ್ನು ಒಂದು ಗೊಂಬೆಯ ರೀತಿಯಲ್ಲಿ ನಾವು ಅಲಂಕರಿಸ್ಕೊಳ್ತಾ ಆ ವ್ರತದ ಮೂಲ ನಿಯಮಗಳನ್ನು, ಮೂಲ ತತ್ವಗಳನ್ನು ಬಿಟ್ಟರೆ ಆ ಜಗನ್ಮಾತೆ ಅನುಗ್ರಹ ಹೇಗೆ ಸಾಧ್ಯ ಆಗುತ್ತೆ? ಇತ್ತೀಚೆಗೆ ಅದು ನನಗೆ ಅರ್ಥ ಆಗದಿರೋದೇನೆಂದರೆ, ಆ ಮುಖವಾಡಗಳನ್ನು ಯಾವುದ್ಯಾವುದೋ ರೂಪದಲ್ಲಿ ಮಾಡ್ತಾ ಹೋಗ್ತಾ ಇರೋದು. ಅದರಲ್ಲಿ ಒಂದು ನಿಜವಾಗ್ಲೂ ಬೇಸರದ ಸಂಗತಿ ಏನಂದರೆ, ಭಗವಾನ್ ಬುದ್ಧರ ಆ ಮುಖಕ್ಕೆ ಮಹಾಲಕ್ಷ್ಮಿಯ ಅಲಂಕಾರವನ್ನು ಮಾಡಿ ಅದನ್ನು ಪೂಜೆ ಮಾಡ್ತಾ ಇದ್ದೀರಿ. ಅದು ಎಷ್ಟು ಶಾಸ್ತ್ರಸಮ್ಮತ? ಮತ್ತಾರದ್ದೋ ಒಬ್ಬರ ಬಿಸ್ನೆಸ್ ಸ್ಟ್ರಾಟರ್ಜಿಗೋಸ್ಕರ, ಅವರ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ನಮ್ಮ ಧರ್ಮದ ಪ್ರಮುಖ ಆಚರಣೆಯನ್ನು ಹಾಳು ಮಾಡ್ತಾ ಇದ್ದೀವಿ. ಅದು ಭಗವಾನ್ ಬುದ್ಧರಿಗೆ ಮಾಡುವ ಅವಮಾನ, ಮಹಾಲಕ್ಷ್ಮಿಗೂ ಮಾಡುವ ಅವಮಾನ. ಒಮ್ಮೆ ಯೋಚನೆ ಮಾಡಿ ನೋಡಿ, ಆ ಎಲ್ಲ ಅಲಂಕಾರವನ್ನು ತೆಗೆದು ಅದನ್ನು ಎತ್ತಿಡುವಾಗ ಅದನ್ನು ಭಗವಾನ್ ಬುದ್ಧರಾಗಿ ಎತ್ತಿಡಬೇಕಾ ಅಥವಾ ಮಹಾಲಕ್ಷ್ಮಿ ರೂಪದಲ್ಲಿ ಎತ್ತಿಡಬೇಕಾ? ಅಥವಾ ನಮ್ಮ ಮನೆಯ ಮಕ್ಕಳು ಮುಂದೆ ನಾವು ಗತಿಸಿದ ನಂತರ ಅದೇ ಮುಖವಾಡವನ್ನು ಮಹಾಲಕ್ಷ್ಮಿಯಾಗಿ ಅವರು ನೋಡ್ತಾರಾ, ಇಲ್ಲ ಭಗವಾನ್ ಬುದ್ಧರಾಗಿ ನೋಡ್ತಾರಾ? ಅಂದರೆ ನಮ್ಮನ್ನು ನಾವು ಎಷ್ಟು ಹಾಳು ಮಾಡ್ಕೊಳ್ತಾ ಇದ್ದೀವಿ ಅಂದರೆ, ಆ ಹಾಳು ಮಾಡಿಕೊಳ್ಳೋದ್ರಲ್ಲಿ ನಮ್ಮ ಜೀವನವನ್ನು ಕೂಡ ನಾವು ನಾಶ ಮಾಡ್ಕೊಳ್ತಾ ಇದ್ದೀವಿ. ಧರ್ಮವನ್ನು ಉಳಿಸ್ಬೇಕಾಗತ್ತೆ. ನಿಮ್ಗೆ ಅಲಂಕಾರ ಮಾಡಿಕೊಳ್ಬೇಕು ಅನ್ನುವಾಗ ಸಾಕಷ್ಟು ಬೇರೆ ಬೇರೆ ಇದೆ. ಅದು ಮತ್ತೊಂದು ದೈವಶಕ್ತಿಯನ್ನು ಅಪಮಾನ ಮಾಡ್ತಾ ಮತ್ತೊಂದರಲ್ಲಿ ನಾನು ಕಾಣಬೇಕು ಅನ್ನೋದು ಹೇಗೆ ಸರಿ? ಸ್ವತಃ ಭಗವಾನ್ ಬುದ್ಧರಲ್ಲಿಯೂ ಅವಳ ಅಂಶ ಇದೆ, ಅದನ್ನು ಒಪ್ಕೊಳ್ಳೋಣ. ಅದು ತಪ್ಪು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಆಚರಣೆಗಳನ್ನು ಮಾಡುವಾಗ ನಮ್ಮ ಮುಂದಿನ ತಲೆಮಾರನ್ನು ಯೋಚನೆ ಮಾಡಬೇಕಾಗುತ್ತೆ. ಆ ಮುಂದಿನ ತಲೆಮಾರು ಹೇಗೆ ಅದನ್ನು ಸ್ವೀಕಾರ ಮಾಡುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕು. ಮತ್ತೊಬ್ಬರ ಬಿಸ್ನೆಸ್ ಸ್ಟ್ರಾಟಜಿಗಳಿಗೋಸ್ಕರ ನಾವು ನಮ್ಮ ಸಂಸ್ಕೃತಿಯನ್ನು, ನಮ್ಮ ಸಂಪ್ರದಾಯವನ್ನು ಹಾಳು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಮಕ್ಕಳಿಗೆ ನಾವು ಯಾವ ಪಾಠ ಹೇಳ್ಕೊಡ್ತಾ ಇದ್ದೀವಿ? ಅದು ಆ ಜಗನ್ಮಾತೆ ಮೆಚ್ಚುವ ಕೆಲಸನ? ಶುದ್ಧವಾಗಿ, ನಿರ್ಮಲವಾಗಿ ಒಂದು ಕಳಸವನ್ನಿಟ್ಟು ಅಲ್ಲಿ ಆವಾಹನೆ ಮಾಡಿದ್ರು ಆ ಮಹಾಲಕ್ಷ್ಮಿ ಪ್ರಸನ್ನಳಾಗಿ ಹೋಗ್ತಾಳೆ. ಅವಳಿಗೆ ಅಲಂಕಾರ ಬೇಕಾಗಿರೋದು ನಾವು ನಮ್ಮ ಮನಸ್ಸಿನಿಂದ ಮಾಡುವಂಥ ನಿಷ್ಕಲ್ಮಶವಾದ ಪ್ರೀತಿಯ ಭಕ್ತಿ. ಅಲ್ಲಿ ಅವಳು ಪ್ರಸನ್ನಳಾಗ್ತಾಳೆ ವಿನಃ ನಾವು ಏನೇನೋ ಮಾಡ್ತಾ ಆಡಂಬರಿಕವಾಗಿ ಆ ಪ್ಲಾಸ್ಟಿಕ್ ಹೂಗಳನ್ನು ಬಳಸ್ತಾ, ಸಲ್ಲದ ಅನೇಕ ರೀತಿಯ ಅಲಂಕಾರಗಳನ್ನು ಮಾಡ್ತಾ
ಅವಳ ಉಪಾಸನೆ ಮಾಡ್ತೀವಿ ಅಂದರೆ ಅದು ನಮ್ಮ ಆರಂಭಿಕವಾಗಿ ಏನೋ ಖುಷಿ ಕೊಡಬಹುದು, ಆದರೆ ಅದು ದೀರ್ಘಕಾಲದಲ್ಲಿ ನಮಗೆ ಕೊಡೋದು ನೋವನ್ನೇ. ಪ್ರತಿಯೊಂದು ಆಚರಣೆಯ ಹಿಂದೆಯೂ ಕೂಡ ಯಾವುದಾದ್ರೂ ಒಂದು ಮಹತ್ತರವಾದ ಉದ್ದೇಶ ಇದೆ. ಯಾವುದೂ ಕೂಡ ಬ್ಲೈಂಡ್ ಆಗಿ ಇಲ್ಲ ನಮ್ಮ ಸಂಸ್ಕೃತಿಯಲ್ಲಿ. ವರಮಹಾಲಕ್ಷ್ಮಿ ವ್ರತದ ಆಚರಣೆಯೂ ಕೂಡ ನಮ್ಮ ಮನಸ್ಸಿನ ಕಲ್ಮಶಗಳನ್ನು ತೊಳೆದು ಆ ಜಗನ್ಮಾತೆ ಮಹಾದೇವಿಯನ್ನು ಉಪಾಸನೆ ಮಾಡ್ತಾ ಆ ದಿನವಾದರೂ ಅವಳನ್ನು ನೆನೆಸ್ಕೊಳ್ತಾ ನಾವು ನಮ್ಮ ಮನೆಗೆ ಬರುವವರಿಗೆ ಲಕ್ಷ್ಮೀ ಸ್ವರೂಪದಲ್ಲಿ ಭಾವಿಸಿ ನಮ್ಮ ಕೈಲಾದ ವೀಳ್ಯದೆಲೆ ಅಡಿಕೆಯನ್ನು ಅಥವಾ ತಾಂಬೂಲವನ್ನು ನಮಗೆ ಯಥಾಶಕ್ತಿ ಏನನ್ನೋ ಅವರಿಗೆ ನೈವೇದ್ಯ ನೀಡುತ್ತಾ ನಾವು ನಮ್ಮ ಭಕ್ತಿಯನ್ನು ತೋರಿಸೋದು. ಅದು ಇತ್ತೀಚೆಗೆ ಆಡಂಬರವಾಗಿ ಮಾಡಿಕೊಳ್ತಾ ಇದ್ದೇವೆ. ಅದರಲ್ಲೂ ಹೇಳಿದ್ನಲ್ಲ, ಇತ್ತೀಚೆಗಂತೂ ಅದು ಅತ್ಯಂತ ಬೇಸರದ ಸಂಗತಿ. ಅದು ನಮಗೆ ಬೇಕಾಗಿರೋದು ಅವಳ ಆ ಜಗನ್ಮಾತೆ ಅನುಗ್ರಹ ಅನ್ನೋವಾಗ ಆಡಂಬರಕ್ಕೆ ದಯಮಾಡಿ ಹೋಗಬೇಡಿ. ಯಾರು ನಿಮ್ಮನ್ನು ನೀವೇ ಪ್ರಶ್ನೆ ಮಾಡಿಕೊಳ್ಳಿ. ನಾನು ಅದೇ ಹೇಳಿದೆ, ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ಇದು ಸರಿಯಾ ಅಂತ. ನಮ್ಮ ಮಕ್ಕಳಿಗೆ ನಾವು ಏನು ಉತ್ತರ ಕೊಡಬೇಕು ಮುಂದಕ್ಕೆ ಅನ್ನೋದನ್ನು ಯೋಚನೆ ಮಾಡಿ. ಯಾರನ್ನು ನಾವು ಪೂಜೆ ಮಾಡ್ತಾ ಇದ್ವಿ, ಅದು ಭಗವಾನ್ ಬುದ್ಧರನ್ನು ಅಥವಾ ಮಹಾಲಕ್ಷ್ಮಿಯನ್ನು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಲ್ವ. ಅದು ಇಬ್ಬರಿಗೂ ಮಾಡುವ ಅವಮಾನ ಅಲ್ವಾ. ಯದ್ಭಾವಂ ತದ್ಭವತಿ ಅಂದ ತಕ್ಷಣಕ್ಕೆ ನನ್ನ ಇಚ್ಛೆಗೆ ಬಂದಂತೆ ಮಾಡ್ತೀನಿ ಅನ್ನೋದಲ್ಲ, ಆ ಭಾವವನ್ನೇ ಬಿಟ್ಬಿಟ್ಟಿರ್ತೀವಿ ನಾವು. ಭಾವವನ್ನು ತುಂಬಿ ಅವಳ ಉಪಾಸನೆ ಮಾಡಿ ಅವಳ ಅನುಗ್ರಹ ಖಂಡಿತ ಪ್ರಾಪ್ತಿಯಾಗತ್ತೆ. ಅದನ್ನು ಹೊರತುಪಡಿಸಿ ಆಡಂಬರವಾಗಿ ಸ್ವೇಚ್ಛಾಚಾರದಿಂದ ಯಾರು ಏನಾದರೂ ಅಂದುಕೊಳ್ಳಿ ಅನ್ನೋ ರೀತಿ ಮಾಡಿದಾಗ ಖಂಡಿತ ಅವಳು ಅದನ್ನು ಸ್ವೀಕರಿಸ್ತಾಳ ಅನ್ನೋದಕ್ಕಿಂತ ನಮ್ಮನ್ನು ತಿರುಗಿಯೂ ನೋಡೋದಿಲ್ಲ. ಅವಳೆಂದು ದಂಡನೆಯನ್ನು ಕೊಡೋದಿಲ್ಲ, ನಮಗೇನೋ ಶಿಕ್ಷೆ ಆಗ್ಬಿಡತ್ತೆ ಅನ್ನೋದಿಲ್ಲ. ಆದರೆ ಅವಳ ಅನುಗ್ರಹ ಎಂದೂ ಸಾಧ್ಯ ಆಗೋದಿಲ್ಲ. ನಿಷ್ಕಲ್ಮಶ ಭಾವದಿಂದ ಶುದ್ಧವಾಗಿ ಅವಳ ಫೋಟೋಗೊಂದು ಹೂ ಇಟ್ಟರು ಅವಳು ಪ್ರಸನ್ನಳಾಗಿ ಹೋಗ್ತಾಳೆ. ನಮ್ಮ ಆಡಂಬರ ಬೇಕಾಗಿರೋದಿಲ್ಲ. ಯಾರ ಮನಸ್ಸಿಗೂ ನೋವು ಮಾಡೋ ಉದ್ದೇಶ ನನ್ನದಲ್ಲ. ಬೇಸರ ಆಗೋದು ನಮ್ಮವರೇ ನಮ್ಮ ಸಂಸ್ಕೃತಿಯನ್ನು ಸಂಪ್ರದಾಯವನ್ನು ಹಾಳು ಮಾಡೋವಾಗ. ಯಾರಿಗಾದರೂ ನನ್ನ ಮಾತುಗಳಿಂದ ಬೇಸರವಾಗಿದ್ದರೆ ಕ್ಷಮೆ ಇರಲಿ. ಶ್ರೀಮಾತ್ರೆ ನಮಃ.